ಸರಿಯಾದ ಬಸ್ ನಿಲ್ದಾಣಗಳು ಅಥವಾ ರೈಲ್ ಸಂಪರ್ಕ ಇಲ್ಲದ ಜಿಲ್ಲೆಗಳಲ್ಲಿ ಏರ್ಪೋರ್ಟ್ ಬರೋದು ಮಂಕು ಬುದ್ಧಿ ಎರಚುವಂತ ತಂತ್ರ ಅಲ್ವಾ ಇದು? ನೂರಾರು ಕೋಟಿ ಖರ್ಚು ಮಾಡಿ ವಿಮಾನ ನಿಲ್ದಾಣ ಮತ್ತೆ ರನ್ವೇ ಖಾಲಿ ಬಿದ್ರೆ ಅದರಿಂದ ಆಗುವಂತಹ ನಷ್ಟ ಎಷ್ಟು? ಭಾರತದ ಹೊಸ ವಿಮಾನ ನಿಲ್ದಾಣಗಳು ಪ್ರಗತಿಯ ಸಂಕೇತಗಳ ಅಥವಾ ತಪ್ಪು ಆದ್ಯತೆಗಳ? ವಿಮಾನಗಳೇ ಇಲ್ಲದ ಏರ್ಪೋರ್ಟ್ಗಳಿಗೆ ನೂರಾರು ಕೋಟಿ ಹಾಕೋದು ಉಡಾನ್ ಅತಂತ್ರವಾಗೋದು ಏನನ್ನ ಸೂಚಿಸುತ್ತೆ? ವಾಯುಯಾನ ಅಭಿವೃದ್ಧಿ ಅನ್ನೋದು ಬೇಡಿಕೆ ಇಲ್ಲದೇ ಇದ್ರೂ ಏರ್ಪೋರ್ಟ್ ಅನ್ನ ಕಟ್ಟಿ ರಿಬ್ಬನ್ ಕತ್ತರಿಸುವ ರಾಜಕೀಯ ಗೀಳಿಗೆ ಸೀಮಿತ ಆಗಿದೆಯಾ? ಕರ್ನಾಟಕದ ಶಿವಮೊಗ್ಗ, ಕಲಬುರಗಿ, ಹಾಸನದಲ್ಲಿ ಹೊಸ ವಿಮಾನ ನಿಲ್ದಾಣ ಬಂದ ಕೂಡಲೇ ಏನಾದ್ರೂ ದೊಡ್ಡ ಬದಲಾವಣೆ ಅನ್ನೋದಾಯ್ತಾ? ಉತ್ತರ ಪ್ರದೇಶದ ಚಿತ್ರಕೂಟ, ಅಜಂಗಢ್, ಶ್ರಾವಸ್ತಿ ವಿಮಾನ ನಿಲ್ದಾಣಗಳನ್ನ ನೂರಾರು ಕೋಟಿ ಸುರಿದು ಕಟ್ಟಲಾಗಿದೆ. 2024ರ ಚುನಾವಣೆಗೂ ಸ್ವಲ್ಪ ಮೊದಲು ಅವೆಲ್ಲವನ್ನ ಉದ್ಘಾಟನೆ ಮಾಡಲಾಯಿತು. ಆದ್ರೆ ಅವೀಗ ಕಾರ್ಯನಿರ್ವಹಿಸ್ತಾ ಇಲ್ಲ. ವಿಮಾನಗಳು ರದ್ದಾಗಿವೆ, ವಿಮಾನಯಾನ ಸಂಸ್ಥೆಗಳು ಹಿಂದೆ ಸರಿದಿವೆ, ಮತ್ತೆ ಕೆಲವೊಮ್ಮೆ ಒಂದೇ ಒಂದು ವಿಮಾನವು ಕೂಡ ಹಾರದೇ ಇರುವಂತಹ ಉದಾಹರಣೆಗಳು ಇವೆ. ಮಾಲಿಟಿಕ್ಸ್ ಚಾನೆಲ್ನಲ್ಲಿ ಪೊಲಿಟಿಕಲ್ ನಾರಿ ಕಾರ್ಯಕ್ರಮದಲ್ಲಿ ಪತ್ರಕರ್ತೆ ನಿವೇದಿತಾ ಅವರು ಮಾಡಿರುವಂತಹ ವರದಿ ಇಂಥ ಕಟು ಸತ್ಯಗಳನ್ನ ಹೇಳಿದೆ. ಶ್ರಾವಸ್ತಿಯಲ್ಲಂತೂ ಇನ್ನೂ ಸರಿಯಾದ ರೈಲ್ವೆ ನಿಲ್ದಾಣ ಅಥವಾ ಬಸ್ ನಿಲ್ದಾಣಗಳೇ ಇಲ್ಲ. ಅಲ್ಲಿಂದ ಲಕ್ನೋಗೆ 19 ಆಸನಗಳ ವಿಮಾನ ಯೋಜನೆ ವಿಫಲ ಆಯಿತು. 40 ನಿಮಿಷಗಳ ಪ್ರಯಾಣಕ್ಕಾಗಿ 2 ಗಂಟೆಗಳನ್ನ ವಿಮಾನ ನಿಲ್ದಾಣ ಪ್ರಕ್ರಿಯೆಯಲ್ಲೇನೆ ಕಳಿಬೇಕಾಗಿತ್ತು. ಅದಕ್ಕಿಂತ 3 ಗಂಟೆಗಳ ಬಸ್ ಪ್ರಯಾಣನೇ ಎಷ್ಟೋ ವಾಸಿ ಅಂತ ಜನ ಭಾವಿಸಿದ್ರು. 260 ಕೋಟಿಯನ್ನ ಖರ್ಚು ಮಾಡಿ ನಿರ್ಮಾಣ ಮಾಡಲಾದಂಥ ಕುಶಿನಗರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಉಪಕರಣ ಲ್ಯಾಂಡಿಂಗ್ ಸಿಸ್ಟಮ್ ಅಂದ್ರೆ ILS ಇರದ ಕಾರಣ ನಿಷೇಧಿತ ವಲಯ ಆಯಿತು. ಬರೀ ಹೊಸ ವಿಮಾನ ನಿಲ್ದಾಣಗಳ ರಿಬ್ಬನ್ ಅನ್ನ ಕತ್ತರಿಸುವಂತ ರಾಜಕೀಯ ಗೀಳಿನ ಅವಶೇಷಗಳಾಗಿ ಇವತ್ತು ಅವೆಲ್ಲ ಏರ್ಪೋರ್ಟ್ಗಳು ಪಾಳು ಬಿದ್ದಾಗಿ ನಿಂತಿವೆ. ಉತ್ತರ ಪ್ರದೇಶದ ಕಥೆ ಹಾಗಿರಲಿ, ದೂರದ ಕುತೂಹಲ ಅಲ್ಲ, ಇದು ಆಳವಾದ ಮತ್ತೆ ತುರ್ತು ಎಚ್ಚರಿಕೆಯಾಗಿದೆ. ಭಾರತದ ಅತ್ಯಂತ ಪ್ರಗತಿಪರ ರಾಜ್ಯಗಳಲ್ಲಿ ಒಂದಾಗಿ ಕರ್ನಾಟಕವು ಕೂಡ ಮಹತ್ವಾಕಾಂಕ್ಷೆಯ ವಾಯುಯಾನ ಯೋಜನೆಯನ್ನ ಹೊಂದಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮತ್ತೆ ಮಂಗಳೂರು ವಿಮಾನ ನಿಲ್ದಾಣಗಳ ಯಶಸ್ಸು ಹೊಂದಿರುವಂತಹ ನಮ್ಮ ಕರ್ನಾಟಕದಲ್ಲೂ ಕೂಡ ಕಲಬುರಗಿ ಮತ್ತೆ ಶಿವಮೊಗ್ಗದಲ್ಲಿಯೂ ಕೂಡ ಹೊಸ ವಿಮಾನ ನಿಲ್ದಾಣಗಳು ಬಂದಿವೆ. ದಶಕಗಳ ರಾಜಕೀಯ ಭರವಸೆಯಾಗಿದ್ದಂಥ ಹಾಸನ ವಿಮಾನ ನಿಲ್ದಾಣ ಕೂಡ ಈಗ ಪೂರ್ಣಗೊಳ್ಳುವಂತ ಹಂತಕ್ಕೆ ಬಂದಿದೆ. ಆದ್ರೆ ಇವೆಲ್ಲವೂ ಅಗತ್ಯವಾಗಿ ನಮಗೆ ಬೇಕಾದ್ರಿಂದಾಗಿ ಬಂದಿವೆಯಾ? ಈ ವಿಮಾನ ನಿಲ್ದಾಣಗಳು ಆರ್ಥಿಕವಾಗಿ ಗೆಲ್ಲುವಂತಾಗಿವೆಯಾ ಅಥವಾ ಕೇವಲ ದುಬಾರಿ ರಾಜಕೀಯ ಸಂಕೇತಗಳ? ವಿಮಾನ ಪ್ರಯಾಣವನ್ನ ಜನಸಾಮಾನ್ಯರ ಕೈಗೆಟುಕುವಂತೆ ಮಾಡೋದಕ್ಕೆ ಹೊರಟಿದ್ದಂತಹ ಕೇಂದ್ರ ಸರ್ಕಾರದ ಉಡಾನ್ನ ಕಥೆ ಏನಾಯ್ತು? ಸರ್ಕಾರ ಈ ಲಾಭವಿಲ್ಲದ ಮಾರ್ಗಗಳಲ್ಲಿ ಸಾಮಾನ್ಯವಾಗಿ 3 ವರ್ಷಗಳವರೆಗೆ ವಿಮಾನಯಾನ ಸಂಸ್ಥೆಗಳಿಗೆ ಸಬ್ಸಿಡಿಯನ್ನ ನೀಡುತ್ತೆ. ಈ 3 ವರ್ಷಗಳಲ್ಲಿ ಈ ಮಾರ್ಗ ಲಾಭದಾಯಕವಾಗುತ್ತೆ ಮತ್ತೆ ವಿಮಾನಯಾನ ಸಂಸ್ಥೆ ಸಬ್ಸಿಡಿ ಇಲ್ಲದೇನೆ ಹಾರಾಟ ನಡೆಸೋದನ್ನ ಮುಂದುವರಿಸುತ್ತೆ ಅನ್ನೋದು ಉದ್ದೇಶ. ಆದರೆ ಉತ್ತರ ಪ್ರದೇಶದಲ್ಲಿನ ವೈಫಲ್ಯಗಳು ಇದು ಭಯಂಕರ ದೋಷದಿಂದ ಕೂಡಿದೆ ಅನ್ನೋದನ್ನ ಸಾಬೀತುಪಡಿಸಿವೆ. 3 ವರ್ಷಗಳ ಸಬ್ಸಿಡಿ ಕೊನೆಗೊಂಡಾಗ ಹೆಚ್ಚಿನ ಸಂದರ್ಭಗಳಲ್ಲಿ ವಿಮಾನಯಾನ ಸಂಸ್ಥೆಗಳು ಹಿಂದೆ ಸರಿಯುತ್ತವೆ. ನಿಶ್ಚಿತ ಪ್ರಯಾಣಿಕರೇ ಇಲ್ಲವಾದಾಗ ಆ ಮಾರ್ಗ ವಿಫಲ ಆಗುತ್ತೆ. ಜನರ ಕೋಟಿಗಟ್ಟಲೆ ಸುರಿದು ನಿರ್ಮಾಣ ಮಾಡಲಾದಂತಹ ವಿಮಾನ ನಿಲ್ದಾಣ ಬರಿದಾಗಿ ನಿಲ್ಲುತ್ತೆ. ನಮ್ಮ ರಾಜ್ಯದಲ್ಲಿನದೇ ಒಂದು ಸ್ಥಿತಿಯನ್ನ ನೋಡ್ಕೊಂಡ್ರೆ ಮೈಸೂರು ವಿಮಾನ ನಿಲ್ದಾಣ ಒಂದು ದೊಡ್ಡ ಉದಾಹರಣೆ ಆಗುತ್ತೆ ನಮಗೆ. ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ಮತ್ತೆ ಪ್ರವಾಸೋದ್ಯಮ ಕೇಂದ್ರ ಆಗಿದ್ರೂ ಕೂಡ ಅದರ ವಿಮಾನ ನಿಲ್ದಾಣದ ಕಥೆ ಆಶಾದಾಯಕ ಆಗಿಲ್ಲ. ವಿಮಾನ ನಿಲ್ದಾಣವನ್ನ ವಿಸ್ತರಿಸಲಾಗಿದ್ರು ಕೂಡ ನವೀಕರಿಸಲಾಗಿದ್ರು ಕೂಡ ಪ್ರಯಾಣಿಕರ ಕೊರತೆಯ ಭಾರವನ್ನ ಅದು ಹೊರಬೇಕಾಗಿದೆ. ಹೆಚ್ಚಿನ ಸಂಖ್ಯೆಯ ಸಂಚಾರವನ್ನ ಆಕರ್ಷಿಸೋದಕ್ಕೆ ಹೆಣಗಾಡ್ತಾನೆ ಇದೆ. ಹಾಗೆ ಉಡಾನ್ ಯೋಜನೆ ತಾತ್ಕಾಲಿಕ ಪರಿಹಾರವನ್ನ ಒದಗಿಸ್ತು. ಅಲಯನ್ಸ್ ಏರ್ ಮತ್ತೆ ಇಂಡಿಗೋದಂತಹ ವಿಮಾನಯಾನ ಸಂಸ್ಥೆಗಳು ವಿಮಾನಗಳನ್ನ ಪ್ರಾರಂಭಿಸಿದ್ವು. ಆದ್ರೆ ಈ ಸಂಚಾರ ಸುಸ್ಥಿರವಾಗಿದೆಯಾ? ಮೈಸೂರು ಬೆಂಗಳೂರು ನಡುವೆ 10 ಲೇನ್ ಎಕ್ಸ್ಪ್ರೆಸ್ ವೇ ಮತ್ತೆ ವಂದೇ ಭಾರತ್ ಸೇರಿದಂತೆ ಬಹು ರೈಲುಗಳ ಮೂಲಕವೂ ಕೂಡ ಉತ್ತಮ ಸಂಪರ್ಕ ಇದೆ. ಪ್ರಯಾಣಿಕರಿಗೆ 3 ಗಂಟೆಗಳ ರಸ್ತೆ ಪ್ರಯಾಣ ವಿಮಾನಯಾನಕ್ಕಿಂತಲೂ ಹೆಚ್ಚು ಅನುಕೂಲಕರ. ಬೆಂಗಳೂರಿನಿಂದ ಮಾತ್ರ ಅಲ್ಲ, ಚೆನ್ನೈ, ಹೈದರಾಬಾದ್ ಅಥವಾ ಮುಂಬೈನಂತಹ ಇತರ ನಗರಗಳಿಂದ ಪ್ರಯಾಣಿಕರು ಹೆಚ್ಚುವಂತೆ ಮಾಡೋದು ಮೈಸೂರಿನ ಸವಾಲಾಗಿದೆ. ಇದು ಯಾವತ್ತೂ ಕೂಡ ಸುಲಭ ಅಲ್ಲ. ಇನ್ನು ಶಿವಮೊಗ್ಗದ ಕುವೆಂಪು ವಿಮಾನ ನಿಲ್ದಾಣ ಮತ್ತೆ ಕಲಬುರಗಿಯ ವಿಮಾನ ನಿಲ್ದಾಣ ಕರ್ನಾಟಕದ ಮತ್ತೆರಡು ಯೋಜನೆಗಳಾಗಿವೆ. ಎರಡನ್ನು ಬಹಳ ಸಂಭ್ರಮದಿಂದಾನೇ ಪ್ರಾರಂಭ ಮಾಡಲಾಯಿತು ಮತ್ತೆ ಇದೀಗ ಸ್ವಲ್ಪ ಯಶಸ್ಸನ್ನ ಕಾಣ್ತಾ ಇವೆ. ಮಲೆನಾಡು ಮತ್ತೆ ಕಲ್ಯಾಣ ಕರ್ನಾಟಕ ಪ್ರದೇಶಗಳನ್ನ ಬೆಂಗಳೂರಿಗೆ ಸಂಪರ್ಕಿಸ್ತವೆ. ಆದ್ರೆ UPಯ ಶ್ರಾವಸ್ತಿ ವಿಮಾನ ನಿಲ್ದಾಣದಿಂದ ಕಲಿಬೇಕಾದಂತಹ ಪಾಠ ಬಹಳ ದೊಡ್ಡದಿದೆ. ಇಲ್ಲಿ ಈಗಿರುವಂತಹ ದಟ್ಟಣೆ ಹಿಂದೆ ಸಬ್ಸಿಡಿ ದರಗಳು ಕೆಲಸ ಮಾಡ್ತಾ ಇವೆಯಾ ಅಥವಾ ಇದು ಸುಸ್ಥಿರ ಅನ್ನುವಂತಿದೆಯಾ? ಶಿವಮೊಗ್ಗ ಮತ್ತೆ ಕಲಬುರಗಿ ನಿಜವಾದ ಪರೀಕ್ಷೆ 3 ರಿಂದ 5 ವರ್ಷಗಳಲ್ಲಿ ಬರುತ್ತೆ. ಆ ಹೊತ್ತಿಗೆ ತಮ್ಮ ಕಾಲ ಮೇಲೆ ನಿಲ್ಲುವಷ್ಟು ಈ ವಿಮಾನ ನಿಲ್ದಾಣಗಳು ಮಾರ್ಗವನ್ನ ಲಾಭದಾಯಕವಾಗಿಸತ್ವಾ? ಹಾಗಾಗದೆ ಹೋದ್ರೆ ಇವು ಕೂಡ ಸ್ತಬ್ಧವಾಗಿ ನಿಲ್ಬೇಕಾಗತ್ತಾ? ಇನ್ನು ಹಾಸನ ವಿಮಾನ ನಿಲ್ದಾಣ ಯೋಜನೆಯಂತೂ ರಾಜಕೀಯ ಜಡತ್ವದ ಕಥೆಯಾಗಿದೆ. ಸುಮಾರು 2 ದಶಕಗಳಿಂದ ಇದು ಭರವಸೆಯಾಗಿನೇ ಉಳ್ಕೊಂಡಿದೆ.
ಈಗ ಕಡೆಗೂ ಅದರ ನಿರ್ಮಾಣ ನಡೀತಾ ಇದ್ದು ಅದು ಆರ್ಥಿಕವಾಗಿ ಏನಾಗಲಿದೆ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ಹಾಸನ ಬೆಂಗಳೂರಿನಿಂದ ಕೇವಲ 180 ಕಿಲೋಮೀಟರ್ ಮತ್ತು ಮೈಸೂರಿನಿಂದ 150 ಕಿಲೋಮೀಟರ್ ದೂರದಲ್ಲಿದೆ. ಇವೆರಡೂ ಕಡೆ ವಿಮಾನ ನಿಲ್ದಾಣಗಳಿವೆ. ಇದು ಬೇಲೂರು ಮತ್ತು ಹಳೆಬೀಡು ದೇವಾಲಯಗಳಿಗೆ ಸಂಪರ್ಕ ಬಿಂದು ಆಗಿರುವಾಗ ಪ್ರವಾಸಿಗರು ಹಾಸನಕ್ಕೆ ವಿಮಾನದಲ್ಲಿ ಹೋಗ್ತಾರೋ ಅಥವಾ ವಾಹನಗಳಲ್ಲೇ ಹೋಗ್ತಾರೆ ಅನ್ನೋದು ಪ್ರಶ್ನೆಯಾಗಿದೆ. ಸ್ಥಿತಿ ನೋಡಿದ್ರೆ ಹಾಸನ ನಿಲ್ದಾಣ ಹೆಚ್ಚಿನ ವೆಚ್ಚದ ಆದರೆ ಕಡಿಮೆ ಬಳಕೆಯ ವಿಮಾನ ನಿಲ್ದಾಣ ಆಗುವಂಥ ಅಪಾಯ ಇದೆ. ಅಂದ್ರೆ ರಾಜಕೀಯವಾಗಿ ಗೆದ್ರೂ ಕೂಡ ಆರ್ಥಿಕವಾಗಿ ಹೊಡೆತ ಆಗಲಿದೆ. ಸ್ಥಿರವಾದ ವಿದ್ಯುತ್, ಶುದ್ಧ ನೀರು ಮತ್ತೆ ಎಲ್ಲಾ ಹವಾಮಾನಕ್ಕೂ ಆಗುವಂತಹ ರಸ್ತೆಗಳ ಕೊರತೆ ಇರುವಂತಹ ಪ್ರದೇಶಕ್ಕೆ ವಿಮಾನ ನಿಲ್ದಾಣದ ಅಗತ್ಯ ಇಲ್ಲ. ಅದಕ್ಕೆ ಸ್ಥಿರವಾದಂತಹ ವಿದ್ಯುತ್, ಶುದ್ಧ ನೀರು ಮತ್ತೆ ಎಲ್ಲಾ ಹವಾಮಾನ ರಸ್ತೆಗಳು ಬೇಕಾಗುತ್ತವೆ. ಡೇಟಾನೇ ಹೇಳೋ ಪ್ರಕಾರ ವಿಮಾನಕ್ಕಿಂತ ಬಸ್ ಅಥವಾ ರೈಲ್ನಲ್ಲೇ ಹೆಚ್ಚಾಗಿ ಹೋಗುವಂತಹ ಸಾಮಾನ್ಯ ನಾಗರಿಕರಿಗಾಗಿ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇರೋದೇ ವಿಚಿತ್ರ. ಕರ್ನಾಟಕದಲ್ಲೂ ಕೂಡ UPS ಸ್ಥಿತಿ ಆಗದ ಹಾಗೇನೆ ಎಚ್ಚರಿಕೆಯನ್ನು ವಹಿಸೋದು ಬಹಳ ಅಗತ್ಯವಾಗಿದೆ. ಇಲ್ಲಿ ಮೊದಲನೇದಾಗಿ ಏರ್ಪೋರ್ಟ್ ಕಟ್ಟಿದ ಕೂಡಲೇ ಅಭಿವೃದ್ಧಿ ಆಯಿತು ಅಂತ ಅಂದ್ಕೊಳ್ಳೋದನ್ನ ಮೊದಲು ನಾವೆಲ್ಲ ನಿಲ್ಲಿಸಬೇಕು. ವಿಮಾನ ನಿಲ್ದಾಣದ ಯಶಸ್ಸನ್ನ ಅದರ ಉದ್ಘಾಟನೆ ದಿನಾನೇ ಶುರುವಾಗ್ಬಿಡೋದಿಲ್ಲ. 3 ವರ್ಷಗಳ ನಂತರ ಸಬ್ಸಿಡಿ ಇಲ್ಲದೇನೆ ಅದು ತನ್ನ ಕಾಲ ಮೇಲೆ ನಿಲ್ಲುವಷ್ಟು ಸಂಖ್ಯೆಯ ಪ್ರಯಾಣಿಕರನ್ನ ಪಡೆದಿದೆಯಾ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ಇನ್ನು ಎರಡನೇದಾಗಿ ಸಮಗ್ರ ಆರ್ಥಿಕ ಯೋಜನೆ ಅಗತ್ಯ. ವಿಮಾನ ನಿಲ್ದಾಣ ಸ್ವತಂತ್ರ ಯೋಜನೆ ಆಗೋದಿಕ್ಕೆ ಸಾಧ್ಯ ಇಲ್ಲ. ಅದು ದೊಡ್ಡ ಪ್ರಾದೇಶಿಕ ಯೋಜನೆ, ಒಂದು ಕೇಂದ್ರ ಬಿಂದು ಆಗಿರಬೇಕು. ಶಿವಮೊಗ್ಗ ವಿಮಾನ ನಿಲ್ದಾಣವನ್ನು ನಿರ್ಮಿಸುವ ಮೊದಲು ಮಲೆನಾಡು ಪ್ರದೇಶದಲ್ಲಿ 10,000 ಹೊಸ ಹೋಟೆಲ್ ಕೊಠಡಿಗಳನ್ನು ನಿರ್ಮಿಸುವಂತ ಒಂದು ಪೂರಕ ಯೋಜನೆ ಇತ್ತ. ಹಾಗೆ ಕಲಬುರಗಿಯಲ್ಲಿ ನಿರ್ಮಾಣಕ್ಕೂ ಮೊದಲು ಏರ್ ಕಾರ್ಗೋ ಅಗತ್ಯ ಇರುವಂತಹ 3 ಹೊಸ ಕೈಗಾರಿಕಾ ಪಾರ್ಕ್ಗಳಿಗೆ ಹೂಡಿಕೆ ಬಂದಿತ್ತ. ವಿಮಾನ ಇಳಿಯೋದಕ್ಕೆ ಒಂದು ಕಾರಣ ಬೇಕಿರುವಾಗ ಅದನ್ನ ಮೊದಲು ಸೃಷ್ಟಿ ಮಾಡದೇನೆ ರನ್ವೇಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಹಾಗೆ ಮೂರನೇದಾಗಿ ಬಹುಮಾದರಿ ಸಂಪರ್ಕದ ಮೇಲೆ ಗಮನ ಇಡಬೇಕಾಗಿದೆ. ಮೈಸೂರು ಎಕ್ಸ್ಪ್ರೆಸ್ ವೇ ಯಶಸ್ಸು ಇರೋದೇ ಕಡಿಮೆ ಸಮಯದ ಪ್ರಯಾಣಕ್ಕಾಗಿ. ಹೈ ಸ್ಪೀಡ್ ರೈಲುಗಳು ಹೆಚ್ಚಾಗಿ ಪ್ರಾದೇಶಿಕ ವಿಮಾನಯಾನಕ್ಕಿಂತ ಉತ್ತಮ. ಬಹುಶಃ ಹಾಸನ ವಿಮಾನ ನಿಲ್ದಾಣಕ್ಕೆ ಹಾಕುವಂಥ ಹಣವನ್ನ ಹೈ ಸ್ಪೀಡ್ ರೈಲ್ ಸಂಪರ್ಕಕ್ಕಾಗಿ ಅಥವಾ ಈಗಾಗಲೇ ಇರುವಂಥ ಹೆದ್ದಾರಿಯನ್ನ ವಿಶ್ವ ದರ್ಜೆಗೆ ಏರಿಸೋದಕ್ಕೆ ಖರ್ಚು ಮಾಡಿದ್ರೆ ಇದು ಬಹಳ ಉತ್ತಮ ಇತ್ತು. ಆರ್ಥಿಕ ತರ್ಕ ಇಲ್ಲದೇನೆ ಬರೀ ರಾಜಕೀಯ ನಾಟಕಕ್ಕಾಗಿ ವಿಮಾನ ನಿಲ್ದಾಣಗಳನ್ನ ನಿರ್ಮಾಣ ಮಾಡಿದ್ರೆ ಅವು UPಯಲ್ಲಿ ಆದ ಹಾಗೇನೆ ಪಾಳು ಬೀಳುವಂಥ ಸ್ಥಿತಿ ಇಲ್ಲೂ ಕೂಡ ಬರುತ್ತೆ ಅನ್ನುವಂಥ ಒಂದು ಎಚ್ಚರಿಕೆ ಮೊದಲು ಇರಬೇಕಾಗಿದೆ. ವೀಕ್ಷಕರೇ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ಏನು ಅಭಿಪ್ರಾಯ ಇದೆ ನಿಮಗೆ ಈ ಕುರಿತಾಗಿ? ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.